ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಅಣ್ಣಾಮಲೈ ಅವರ ಮಾತು ನಿಜವಾಗ್ಲೂ ತಮಿಳುನಾಡಿನ ಜನತೆಗೆ ಒಂದು ಕಿಚ್ಚು, ಒಂದು ಹೊಸ ಜೋಶನ ತುಂಬ್ತಾ ಇದೆ ಅನಿಸ್ತಿದೆ ನನಗೆ. ಯಾಕಂದ್ರೆ ತಮಿಳುನಾಡಿನ ರಾಜ್ಯಾಧ್ಯಕ್ಷ, ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ಅಣ್ಣಾಮಲೈ ಅವರು PTI ಸಂಪಾದಕರೊಂದಿಗೆ ಮಾತನಾಡಬೇಕಾದ್ರೆ ಒಂದು ಮಾತನ್ನ ಹೇಳ್ತಾರೆ. ಜಯಲಲಿತಾರನ್ನ ಹೊಗಳುತ್ತಾರೆ, ಹಿಂದುತ್ವದ ಬಗ್ಗೆ ಮಾತನಾಡ್ತಾರೆ. ಇನ್ನು ನರೇಂದ್ರ ಮೋದಿ ಅವರ ಬಿಜೆಪಿ ಹೇಗೆ ತಮಿಳುನಾಡಿನಲ್ಲಿ ಒಂದು ಕಿಚ್ಚನ ಎಬ್ಬಿಸ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಹೇಳಿಕೆಯನ್ನ, ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಅಣ್ಣಾಮಲೈ. ಹಾಗಾದ್ರೆ ಏನ್ ಹೇಳ್ತಾರೆ ಅಣ್ಣಾಮಲೈ ಅಂದ್ರೆ, ಅಣ್ಣಾಮಲೈ ಅವರು ಹೇಳ್ತಾರೆ ಜಯಲಲಿತಾ ಸಾವಿನ ನಂತರ, ತೀರ್ ಹೋದ ನಂತರ ಅಲ್ಲಿ ಏನೋ ತಮಿಳುನಾಡಿನಲ್ಲಿ ಆ ಒಂದು ರಾಜ್ಯ ರಾಜಕಾರಣದಲ್ಲಿ ಸೀಟ್ ಖಾಲಿನೇ ಆಗಿತ್ತು. ಆ ತರದ ಪ್ರಖರ, ಒಂದು ಪ್ರಬುದ್ಧ, ಬಲಿಷ್ಠ ರಾಜಕಾರಣಿ ಯಾರು ಬಂದಿಲ್ಲ. ಅದನ್ನ ಫುಲ್ಫಿಲ್ ಮಾಡಬೇಕು, ಅದನ್ನ ತುಂಬಬೇಕಂದ್ರೆ ಅದಕ್ಕೆ ಸಾಧ್ಯ ಬಿಜೆಪಿ ಮಾತ್ರ ಅಂತ ಅಣ್ಣಾಮಲೈ ಅವರು ಹೇಳಿದ್ದಾರೆ. ಆಮೇಲೆ ಬಿಜೆಪಿ ಏನೋ 2 ಅಂಕಿಗಳು, 2 ಡಿಜಿಟ್ ಸಂಖ್ಯೆಯಲ್ಲಿ ಈ ಬಾರಿ ಲೋಕಸಭಾ ಕ್ಷೇತ್ರದಲ್ಲಿ ವಿನ್ ಆಗುತ್ತೆ, ಗೆಲುವನ್ನ, ದಿಗ್ವಿಜಯವನ್ನ ನಾವು ಪಡಿತೇವೆ. ರಾಜ್ಯದ 3ನೇ ದೊಡ್ಡ ಪಕ್ಷವಾಗಿ ಬಿಜೆಪಿ ಹೊರಹೊಮ್ಮುತ್ತೆ ಅಂತ ಅಣ್ಣಾಮಲೈ ಅವರು ಹೇಳಿದ್ದಾರೆ. ಅಣ್ಣಾಮಲೈ ಅವರು ಈ ಮಾತ್ರ ಹೇಳ್ತಾರೆ, ಜಯಲಲಿತಾ ಅವರು ಅಯೋಧ್ಯ ರಾಮ ಮಂದಿರ ವಿವಾದವನ್ನ ಸಪೋರ್ಟ್ ಮಾಡಿದವರು, ಬೆಂಬಲವನ್ನ ನೀಡಿದಂತಹ ಏಕೈಕ ರಾಜಕಾರಣಿ ಜಯಲಲಿತಾ ಅವರು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಮತಾಂತರ ವಿರೋಧಿ ಕಾಯ್ದೆಯನ್ನ ಜಾರಿಗೆ ತಂದಂತಹ ರಾಜ್ಯದ ಮೊದಲ ಮುಖ್ಯಮಂತ್ರಿ ಜಯಲಲಿತಾ ಅವರು ಅಂತ ಹೇಳ್ತಿದ್ದಾರೆ. ತುಂಬಾ ಜನ ಮಾತಾಡ್ಕೊಳ್ತಿದ್ದಾರೆ, ಜಯಲಲಿತಾರನ್ನ ಹೊಗಳ್ತಿದ್ದಾರೆ. ಅಂದ್ರೆ ಜಯಲಲಿತಾರ ಒಂದು ಅಭಿಮಾನಿ ಬಳಗ ಇವರ ಬುಟ್ಟಿಯಲ್ಲಿ ಬೀಳುತ್ತೆ, ಇವರನ್ನ ಫಾಲೋ ಮಾಡ್ತಾರೆ ಅನ್ನುವಂತಹ ದೃಷ್ಟಿಯಲ್ಲಿ ಮಾತನಾಡ್ತಿದ್ದಾರೆ ಅಣ್ಣಾಮಲೈ ಅಂತ ತುಂಬಾ ಜನ ಮಾತಾಡ್ಕೊಳ್ತಿದ್ದಾರೆ. ಇನ್ನು ನರೇಂದ್ರ ಮೋದಿ ಅವರು ಪದೇ ಪದೇ ತಮಿಳುನಾಡಿಗೆ ಬರೋದ್ರಿಂದ ಬಿಜೆಪಿಯ ಒಂದು ಗೌರವ ಹೆಚ್ಚಾಗಿದ್ದೇ ನರೇಂದ್ರ ಮೋದಿ ಅವರಿಂದ ಅಂತ ಹೇಳ್ತಾರೆ ಅಣ್ಣಾಮಲೈ ಅವರು. ಅದ್ರ ಜೊತೆಗೆ ಹೇಳ್ತಾರೆ, ಏನು ಕಾಶಿ ತಮಿಳ್ ಸಂಗಮಂ, ಸೌರಾಷ್ಟ್ರ ತಮಿಳ್ ಸಂಗಮ್, ಈ ತರದ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಆಮೇಲೆ ನೂತನ ಸಂಸತ್ ಭವನ ಟೈಮಲ್ಲಿ ಆ ರಾಜದಂಡವನ್ನ ಏನು ಬಳಸಿದ್ರೋ ಅದು ಕೂಡ ತಮಿಳುನಾಡಿನ ಒಂದು ಸೂಚಕ. ಇದರಿಂದ ತಮಿಳುನಾಡಿನ ಜನತೆ ಬಿಜೆಪಿ ಮೇಲೆ ಒಂದು ಗೌರವ, ನರೇಂದ್ರ ಮೋದಿ ಅಂದ್ರೆ ಒಂದು ಗೌರವದ ಭಾವನೆ ಬೆಳೆದಿದೆ ಅನ್ನುವಂತಕ್ಕಂಥ ಮಾತನ್ನ ಹೇಳ್ತಾರೆ. ನಿಮ್ಗೆಲ್ಲ ಗೊತ್ತೇ ಇದೆ, ತಮಿಳುನಾಡಿನ ರಾಜಕಾರಣ, ಒಂದು ರಾಜ್ಯ ರಾಜಕಾರಣದಲ್ಲಿ 2 ಪಕ್ಷಗಳು ಅತ್ಯಂತ ಪ್ರಬಲ ಪಕ್ಷಗಳು ಅಂತ ಹೇಳ್ಬೋದು. ಒಂದು DMK, ಇನ್ನೊಂದು AIADMK. DMK ಇವತ್ತು ಪ್ರಸ್ತುತ ಏನು ಮುಖ್ಯಮಂತ್ರಿ MK ಸ್ಟಾಲಿನ್ ಅವರ ಮಗನಾದಂತಹ ಉದಯನಿಧಿ ಸ್ಟಾಲಿನ್ ಅವರು ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟರು. ಏನಂದ್ರೆ, ಸನಾತನ ಹಿಂದೂ ಧರ್ಮ ಡೆಂಗ್ಯೂ ಮಲೇರಿಯಾ ಇದ್ದಂಗೆ ಅದನ್ನ ಹೊಡೆದೋಡಿಸ್ಬೇಕು, ಅದನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಅದು ತುಂಬಾ ವಿವಾದವನ್ನ ಸೃಷ್ಟಿ ಮಾಡ್ತು, ತುಂಬಾ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅದರ ಅಸ್ತ್ರವಾಗಿ ಏನು ಅಣ್ಣಾಮಲೈ ಅವರು ಇವತ್ತು ಜಯಲಲಿತಾ ಹಿಂದುತ್ವದ ಪರವಾಗಿದ್ರು, ಅವರು ತೀರ್ ಹೋದ ನಂತರ ಏನು ಹಿಂದುತ್ವ ಇವತ್ತು ಕಿನಾರೆ ಅಂದ್ರೆ ಒಂದು ಕಡಲನ್ನ ತಲುಪಿದೆ ಅನ್ನುವಂಥ ಮಾತನ್ನ ಹೇಳ್ತಿದ್ದಾರೆ. ಆ ಹಿಂದುತ್ವವನ್ನ ಅಸ್ತ್ರವಾಗಿ ಬಳಸ್ಕೊಳ್ತಿದ್ದಾರಾ ಅಣ್ಣಾಮಲೈ ಎನ್ನುವಂಥ ಪ್ರಶ್ನೆ ಕೂಡ ಇವಾಗ ತುಂಬಾ ಸುದ್ದಿಯನ್ನ ಮಾಡ್ತಾ ಇದೆ. ಅದೇನೇ ಇರ್ಲಿ, ಈ ಬಾರಿ ತಮಿಳುನಾಡಿನಲ್ಲಿ 3ನೇ ಅತಿ ದೊಡ್ಡ ಪಕ್ಷವಾಗಿ ಬಿಜೆಪಿ ಹೊರಹೊಮ್ಮುತ್ತಾ ಅಂತ ಕಾದು ನೋಡ್ಬೇಕು. ಇನ್ನು ಜಯಲಲಿತಾ ಸಾವಿನ ನಂತರ 2016 ನಂತರ ಏನು ಪನ್ನೀರ್ ಸೆಲ್ವಂ ಮುಖ್ಯಮಂತ್ರಿ ಆದ್ರು, ಅದೇ AIADMK ಪಕ್ಷದಿಂದ. ನಂತರ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಮುಖ್ಯಮಂತ್ರಿಗಳಾದ್ರು. ನಂತರ ಬಂದಂತವರು 2021ಕ್ಕೆ MK ಸ್ಟಾಲಿನ್ ಅವ್ರ ಸರ್ಕಾರ ಇವಾಗ ಪ್ರಸ್ತುತವಾಗಿದೆ. ಏನಾಗುತ್ತೆ ಅನ್ನೋದನ್ನ ನಾವು ಕಾದು ನೋಡ್ಬೇಕು. ಇಂತಹ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.